ನಮಸ್ತೆ ವೀಕ್ಷಕರೇ, ಇದು ನಮ್ಮ ಗ್ರಾಮ ಉಚಿಲದಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನ. ಇಲ್ಲಿ 3 ವರ್ಷದಿಂದ ದಸರಾ ವಿಜೃಂಭಣೆಯಿಂದ ನಡೆಯುತ್ತಾ ಬಂದಿದೆ. ಇದು ಒಂದು ಬೆಟ್ಟದ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಮಾಡಿರುವಂತಹ ವಿನ್ಯಾಸಾಲಯ. ಇದರ ಒಳಗೆ ಏನೆಲ್ಲ ಇದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಡಾಕ್ಟರ್ ಜಿ ಶಂಕರ್ ಅವರ ಉಸ್ತುವಾರಿಯಲ್ಲಿ ಅಧ್ಯಕ್ಷರಾದ ಜಯಾಸಿ ಕೋಟ್ಯನ್ ರವರ ಮಾರ್ಗದರ್ಶನದಲ್ಲಿ ವಸ್ತು ಪ್ರದರ್ಶನಾಲಯದ ಜವಾಬ್ದಾರಿಯನ್ನು ಯತೀಶ್ ಕಿಡಿಯೂರ್ ಅವರು ಬೆಟ್ಟದ ಕಾನ್ಸೆಪ್ಟನ್ನು ಸುಂದರ ಶೈಲಿಯಲ್ಲಿ ನಮ್ಮ ಮುಂದೆ ಬಿಂಬಿಸಿದ್ದಾರೆ. ಪರಿಸರದ ಒಂದು ಸುಂದರ ಶೈಲಿಯನ್ನು ಪ್ರದರ್ಶಿಸಿದ್ದಾರೆ. ಈಗಾಗಲೇ ನೀವು ನೋಡಿರುವಂತಹ ಫೋಟೋಗ್ರಾಫಿಯನ್ನು ಸಚಿನ್ ಕುಮಾರ್ ಎನ್ನುವರು ತುಂಬ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ಹಾಗೆಯೇ ಹೂವಿನ ಅಲಂಕಾರದಿಂದ ಮಾಡಿರುವಂತಹ ಈ ಚಿತ್ರಣವನ್ನು ಮೈಸೂರಿನ ಉಮಾಶಂಕರ್ ತಂಡದವರು ಪ್ರದರ್ಶಿಸಿದ್ದಾರೆ. ಇಲ್ಲಿ ನೀವು ನೋಡಬಹುದು, ಎಲ್ಲೆಲ್ಲಿ ನೋಡಿದರೂ ಹಸಿರು ತೋರಣ. ಹೌದು, ಪರಿಸರದ ಒಂದು ಸುಂದರ ಕಾನ್ಸೆಪ್ಟನ್ನು ನಮ್ಮ ಮುಂದೆ ತಂದಿದ್ದಾರೆ ನೋಡಿ. ಅನ್ನಪೂರ್ಣ ನರ್ಸರಿಯವರ ಸುಂದರ ಗಿಡಗಳು ಕೂಡ ಇಲ್ಲಿವೆ. ಒಮ್ಮೆ ಇಲ್ಲಿ ನೀವು ಭೇಟಿ ನೀಡಿ ಈ ಸುಂದರತೆಯನ್ನು ಕಣ್ಣಲ್ಲಿ ತುಂಬಿಕೊಂಡು ಮನಸಾರೆ ಆಸ್ವಾದಿಸಿರಿ. ಕ್ರಿಯೇಟಿವ್ ಆರ್ಟ್ನ ಮೂಲಕ ಬಾಟಲನ್ನು ಯೂಸ್ ಮಾಡಿಕೊಂಡು ಹಸಿರನ್ನು ಉಳಿಸುವ ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಕಾಣಸಿಗುತ್ತದೆ. ಗಿಡ ಬೆಳೆಸಿ ನಾಡು ಉಳಿಸಿ ಎನ್ನುವ ಮೂಲಕ ಇಲ್ಲಿ ಭೇಟಿ ನೀಡುವವರು ಒಂದಾದರೂ ಗಿಡವನ್ನು ತೆಗೆದುಕೊಂಡು ಹೋಗಿ ತಮ್ಮ ಸುತ್ತಮುತ್ತ ಬೆಳೆಸಿ ಈ ನಮ್ಮ ಉಚಿಲ ಮಹಾಲಕ್ಷ್ಮೀ ದೇವಿಯ ನವರಾತ್ರಿಯ ಉತ್ಸವದ ನೆನಪಿನಂಗಳದಲ್ಲಿ ಈ ಗಿಡ ಬೆಳೆಯಲಿ ಅಲ್ಲವೇ? ಬಾಟಲ್ಗಳಲ್ಲಿ ನೀರು ಜ್ಯೂಸು ಕುಡಿದು ಎಲ್ಲೆಲ್ಲೋ ಎಸೆದು ಬಿಡುತ್ತೇವೆ. ಆದರೆ ಇಲ್ಲಿ ಇವರು ಅದೇ ಬಾಟಲನ್ನು ಯೂಸ್ ಮಾಡಿಕೊಂಡು ಅದನ್ನು ಕ್ರಿಯೇಟಿವ್ ಆಗಿ ರಚಿಸಿಕೊಂಡು ಅದರಲ್ಲಿ ವಿವಿಧ ರೀತಿಯ ಸಸಿಗಳನ್ನು ನೆಟ್ಟು ಹಸಿರಿನ ಪರಿಸರಕ್ಕೆ ಮಾದರಿಯನ್ನು ಇಲ್ಲಿ ಸುಂದರವಾಗಿ ಪ್ರಸ್ತುತಪಡಿಸಿದ್ದಾರೆ. ನೀವು ಹೀಗೆ ಬಾಟಲಿಗಳನ್ನು ಎಸೆಯುವ ಬದಲು ಪ್ರಕೃತಿ ಪ್ರೇಮಿಯಾಗಿ ಮನೆಯನ್ನು ಅಲಂಕರಿಸಿ ಶುದ್ಧ ಗಾಳಿಯನ್ನು ಸೇವಿಸಿ ಆರೋಗ್ಯಯುತ ಜೀವನವನ್ನು ಸಾಗಿಸಿ. ಇದರಿಂದ ನಾವು ನಮ್ಮ ಸುತ್ತಲೂ ಇರುವ ಸಾಮಾನ್ಯ ವಸ್ತುಗಳನ್ನು ಬಳಸಿಕೊಂಡು ಅದರಲ್ಲಿ ನಮ್ಮ ಸೃಜನಶೀಲತೆಯನ್ನು ಉಪಯೋಗಿಸಿ ಪ್ರತಿದಿನ ಹೊಸ ಆವಿಷ್ಕಾರ ಮಾಡಲು ಪ್ರಯತ್ನಿಸಬಹುದು ಅಲ್ಲವೇ? ಹಾಗೆಯೇ ಇನ್ನೊಂದು ಬದಿಯಲ್ಲಿ ಮಣ್ಣಿನಿಂದ ಮಾಡಿದ ಕಲಾಕೃತಿಗಳು ನಮಗೆ ಕಣ್ಮನ ಸೆಳೆಯುತ್ತದೆ. ಇದರ ಜೊತೆಗೆ ಕೈನೇಯ್ಗೆಯಿಂದ ತಯಾರಿಸಿದ ಸುಂದರವಾದ ವಸ್ತ್ರ ವಿನ್ಯಾಸವು ಹಾಗೆಯೇ ಗುಡಿ ಕೈಗಾರಿಕೆಯಾದ ಕತ್ತಿ ತಯಾರಿಕಾ ಪ್ರದರ್ಶನಗಳು ಕೂಡ ಕಾಣಸಿಗುತ್ತದೆ. ಮತ್ತೆ ಇನ್ನೇನೆಲ್ಲ ಇದೆ ಎಂದು ನೀವು ನೋಡಿಕೊಂಡು ಬನ್ನಿ. ನಂತರ ನಾವು ನಮ್ಮ ಪಯಣ ಮುಂದುವರಿಸುವ.
ಪುಸ್ತಕ ಮಳಿಗೆಗಳು ನಮ್ಮ ಶಾರದಾ ದೇವಿಯ ಸಮೀಪವಿಲ್ಲದಿದ್ದರೆ ಹೇಗೆ ಹೇಳಿ? ಹಾಗೆಯೇ ದೇವಸ್ಥಾನಗಳ ವಾದ್ಯ ಪರಿಕರಗಳು ಪ್ರದರ್ಶನ ಕೂಡ ಇಲ್ಲಿವೆ. ಇದೇ ನೋಡಿ ನಮ್ಮ ಮೀನುಗಾರರ ಶ್ರಮಕ್ಕೆ ಸಹಾಯವಾಗುವಂತಹ ಪರಿಕರಗಳು. ಹಾಗೆ ಇಲ್ಲಿ ತಮ್ಮ ಕೈಯಾರೆ ತಯಾರಿಸಿರುವಂತಹ ಬುಟ್ಟಿಗಳು ಹಾಗೆ ವಿವಿಧ ರೀತಿಯ ಉಪಕರಣಗಳು ಕೂಡ ನೋಡಸಿಗುತ್ತಿದೆ. ನಾವು ಇದನ್ನು ತುಳುವಲ್ಲಿ ಮಂತ್ ಅಂತ ಕರಿತೇವೆ. ಹಾಗೆ ಲಟ್ಟಣಿಗೆಗಳು ಕೂಡ ಇದೆ. ನಮಗೆ ಯಾವ ಥರದ್ದು ಬೇಕು ಅದನ್ನಿಲ್ಲಿ ಇವರು ತಯಾರಿಸಿ ಕೊಡುತ್ತಾರೆ. ಹಾಗೆಯೇ ಇಷ್ಟೆಲ್ಲ ನೋಡಿದಾದ್ಮೇಲೆ ಬಾಯಾರಿಕೆಯಾದರೆ ಕುಡಿಯಲು ಸ್ವಾದಿಷ್ಟವಾದ ಕಬ್ಬಿನ ಹಾಲನ್ನು ಕೂಡ ಇಲ್ಲಿಯೇ ನಾವು ಸವಿಯಬಹುದು. ಹಾಗೆ ವಿವಿಧ ರೀತಿಯ ಆಟ ಸಾಮಗ್ರಿಗಳು ಕೂಡ ಇವೆ. ಹಾಗೆಯೇ ವಿವಿಧ ರೀತಿಯ ಅಕ್ವೇರಿಯಂಗಳನ್ನು ಕೂಡ ನಾವು ನೋಡಬಹುದಾಗಿದೆ.
ಸುಂದರ ಹೂಗಳ ತೋಟದ ನಂತರ ನಮ್ಮ ನವದುರ್ಗೆಯರ ಭೇಟಿ ಮಾಡೋಣ ಬನ್ನಿ. ನಾಗದೇವರ ದರ್ಶನ ಪಡೆದು ಇಲ್ಲಿ ನವದುರ್ಗೆಯರ ದರ್ಶನಕ್ಕೆ ತೆರಳೋಣ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ನವರಾತ್ರಿಯ ಮೊದಲ ದಿನದಂದು ಪೂಜಿಸಲ್ಪಡುವ ದೇವಿಯೇ ಶೈಲಪುತ್ರಿ ದೇವಿ. ಎರಡನೆಯ ದಿನದಂದು ಬ್ರಹ್ಮಚಾರಿಣಿ. ಹಾಗೆಯೇ ಮೂರನೇ ದಿನದಂದು ಚಂದ್ರಘಂಟಾ ದೇವಿ. ನಂತರ ನಾಲ್ಕನೆಯ ದಿನದಂದು ಕೂಷ್ಮಾಂಡಿನಿ ದೇವಿ. ಹಾಗೆ 4 ದಿನದ ಆರಾಧನೆಯ ನಂತರ ಇಲ್ಲಿ ನಮ್ಮ ಶಾರದಾ ಮಾತೆಯ ವಿಗ್ರಹವನ್ನು ಕಾಣಬಹುದು. ಅವರ ದರ್ಶನ ಪಡೆದು ಎಲ್ಲರೂ ಪಾವನರಾಗೋಣ. ಎಲ್ಲರಿಗೂ ಜ್ಞಾನ, ಬುದ್ಧಿಶಕ್ತಿ, ವಿದ್ಯೆಯನ್ನು ಕರುಣಿಸು ಎಂದು ಆ ಶಾರದಾ ಮಾತೆಯಲ್ಲಿ ಕೈಮುಗಿದು ಬೇಡೋಣ. ನಂತರ 5ನೇ ದಿನದಂದು ಪೂಜಿಸಲ್ಪಡುವ ದೇವಿ ಸ್ಕಂದ ಮಾತಾ. ಇದರ ನಂತರ 6ನೇ ದಿನ ಕಾತ್ಯಾಯಿನಿ ದೇವಿ. ನಂತರ 7ನೆಯ ದಿನದಂದು ಶ್ರೀ ಕಾಳರಾತ್ರಿ ದೇವಿ. ಹಾಗೆ 8ನೇ ದಿನದಂದು ಮಹಾಗೌರಿ, 9ನೇ ದಿನದಂದು ಸಿದ್ಧಿದಾತ್ರಿ. ಈ 9 ದೇವಿಗಳ ನಾವು ಶಾರ್ಟ್ಸ್ ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಹಾಕ್ತಾ ಬರ್ತೀವಿ. ಅದನ್ನು ನೋಡಿ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇದು ನಮ್ಮ ಉಚ್ಚಿಲದ ಮಹಾಲಕ್ಷ್ಮೀ ದೇವಿ. ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಅಭಿವೃದ್ಧಿಯನ್ನು ಕರುಣಿಸಲಿ ಎಂದು ಕೇಳಿಕೊಳ್ಳುವೆ. ಎಲ್ಲರೂ ಒಮ್ಮೆ ಸಾಧ್ಯವಾದರೆ ನಮ್ಮ ಉಡುಪಿಯಲ್ಲಿರುವ ಉಚ್ಚಿಲದ ದಸರಕ್ಕೆ ಆಗಮಿಸಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಆ ದೇವಿಯ ಅನುಗ್ರಹ ಸದಾ ಇರಲಿ.